Just info with Duty. ರೈಸ್ ಆಫ್ ಇಸ್ರೋ ಆದ್ರೆ ಕೇಳಿದಷ್ಟು ಈಸಿಯಾಗಿ ಇಸ್ರೋ ಸ್ಟಾರ್ಟ್ ಆಗಿಲ್ಲ. 1962 ಅಲ್ಲಿ ಇಂಡಿಯಾ ಸ್ಪೇಸ್ ಎಕ್ಸ್ಪ್ಲೋರೇಷನ್ ಗೆ ಫಸ್ಟ್ ಸ್ಟೆಪ್ ಇಟ್ಟಾಗ ಡಾಕ್ಟರ್ ವಿಕ್ರಮ್ ಸಾರಾಭಾಯಿ ಅವರ ಲೀಡರ್ಶಿಪ್ ಅಲ್ಲಿ ದ ಇಂಡಿಯನ್ ನ್ಯಾಷನಲ್ ಕಮಿಟಿ ಫಾರ್ ಸ್ಪೇಸ್ ರಿಸರ್ಚ್ ಸ್ಟಾರ್ಟ್ ಮಾಡಲಾಯಿತು. ನಂತರ 1969 ಅಲ್ಲಿ ಇಸ್ರೋ ಆಗಿ ಮಾರ್ಪಟ್ಟಿತ್ತು. ದ ನ್ಯೂ ರೈಸ್ ಇಸ್ರೋ ಸ್ಟಾರ್ಟ್ ಆಯಿತು. ಕೇರಳದ ತುಂಬಾ ಅನ್ನೋ ಜಾಗದ ಒಂದು ಸಣ್ಣ ಚರ್ಚ್ ಅಲ್ಲಿ ಆರಂಭ ಆಯ್ತು. ಡಾಕ್ಟರ್ ವಿಕ್ರಮ್ ಸಾರಾಭಾಯಿ ಅವರು ಡಾಕ್ಟರ್ APJ ಅಬ್ದುಲ್ ಕಲಾಂ ಅವರನ್ನ DRDO ಇಂದ ನೇರ ಅವರ ಜೊತೆ ಕರೆಸ್ಕೊಂತಾರೆ. DRDO ಅಂದ್ರೆ ಡಿಫೆನ್ಸ್ ರಿಸರ್ಚ್ ಅಂಡ್ ಡೆವಲಪ್ಮೆಂಟ್ ಆರ್ಗನೈಸೇಷನ್. ಇಸ್ರೋ ಸೈಂಟಿಸ್ಟ್ ಆ ಟೈಮ್ ಅಲ್ಲಿ ಗ್ಯಾರೇಜ್ ಅಲ್ಲಿ ಇರುವ ಮೆಕ್ಯಾನಿಕ್ಸ್ ತರ ಹಗಲು ರಾತ್ರಿ ನೋಡದೆ ರಾಕೆಟ್ ಮತ್ತು ಸ್ಯಾಟಲೈಟ್ ನ ತಯಾರಿಸುತ್ತಿದ್ರು. ಯಾಕಂದ್ರೆ ನಮ್ಮ ಹತ್ರ ಸ್ಯಾಟಲೈಟ್ ರಿಸರ್ಚ್ ಗೆ ಬೇಕಾದ ಎಕ್ವಿಪ್ಮೆಂಟ್ ನ ಮತ್ತೆ ಅದನ್ನ ತರಕ್ಕೆ ಬೇಕಾದ ದುಡ್ಡು ನಮ್ಮ ಹತ್ರ ಇರ್ಲಿಲ್ಲ. ಬಟ್ ನಮ್ಮ ಹತ್ರ ಸೂಪರ್ ಆದ ಐಡಿಯಾಸ್ ಇತ್ತು. ಆದ್ರೆ ಅಂದು ಅಮೆರಿಕ ಮತ್ತು ರಷ್ಯಾ ಅವರ ಟೆಕ್ನಾಲಜಿನ ಶೇರ್ ಮಾಡಕ್ಕೆ ಒಪ್ಲಿಲ್ಲ. ಅದೇ ಟೈಮ್ ಅಲ್ಲಿ ನಮ್ಮ ರಿಸರ್ಚ್ ಕೂಡ ನಮ್ಮ ಕೈ ಹಿಡಿಲಿಲ್ಲ. ಅಷ್ಟರಲ್ಲಾಗ್ಲೇ ಬೇರೆ ಬೇರೆ ದೇಶದವರು ಇಸ್ರೋನ ಅಂದ್ರೆ ನಮ್ಮನ್ನ ಆಡ್ಕೊಳ್ತಾ ಇದ್ರು. ರಾಕೆಟ್ ನ ಸೈಕಲ್ ಅಲ್ಲಿ, ಸ್ಯಾಟಲೈಟ್ ನ ಎತ್ತಿನ ಗಾಡಿಯಲ್ಲಿ ಎತ್ಕೊಂಡು ಹೋಗ್ತಾ ಇರೋ ದೇಶ ಅಂತ. ಈ ದೇಶಕ್ಕೆ ಸ್ಪೇಸ್ ಗೆಲ್ಲ ಹೋಗುವ ಆಸೆ ಬೇಕಾ ಅಂತೆಲ್ಲ ಆಡ್ಕೊಂತ ಇದ್ರು. ನಿಮ್ಗೆಲ್ಲ ಒಂದ್ ಇನ್ಫಾರ್ಮೇಶನ್ ಅಂದ್ರೆ ನಮ್ ಇಂಡಿಯನ್ಸ್ಗೆ ಆ ಟೈಮ್ ಅಲ್ಲಿ ರಾಕೆಟ್ ನ ಸೈಕಲ್ ಅಲ್ಲಿ, ಸ್ಯಾಟಲೈಟ್ ನ ಎತ್ತಿನ ಗಾಡಿಯಲ್ಲಿ ಎತ್ಕೊಂಡೋಗಿದ್ದು ನಿಜಾನೇ. ಆದ್ರೆ ಅದರ ಹಿಂದೆ ಇರೋ ಸೀಕ್ರೆಟ್ ಏನಂದ್ರೆ ಯಾವ್ದೋ ವ್ಯಾನಲ್ಲೋ ಟ್ರಕ್ ಅಲ್ಲೋ ನಮ್ಮ ಫಸ್ಟ್ ಟೆಲಿಕಮ್ಯುನಿಕೇಶನ್ ಆಪಲ್ ಸ್ಯಾಟಲೈಟ್ ನ ಟೆಸ್ಟ್ ಮಾಡ್ಬೇಕಾದ್ರೆ ಅದರ ರೇಂಜ್ ಅಲ್ಲಿ ಯಾವುದೇ ಮೆಟಲ್ ಇರುವಂತಹ ವಸ್ತುಗಳು ಸಿಗ್ನಲ್ ನ ಇಂಟರ್ಫಿಯರ್ ಮಾಡಬಾರ್ದು ಅಂತ ಎತ್ತಿನ ಗಾಡಿಯಲ್ಲಿ ಸ್ಯಾಟಲೈಟ್ ನ ಟೆಸ್ಟಿಂಗ್ ನಡೀತಿತ್ತು. ಈ ತರ ತುಂಬಾ ಸೆನ್ಸಿಟಿವ್ ಮತ್ತೆ ಸೀಕ್ರೆಟ್ ಟೆಸ್ಟಿಂಗ್ ಈಗ್ಲೂ ನಮ್ಮಲ್ಲಿ ನಡೀತಿದೆ. ಆದ್ರೆ ನ್ಯಾಷನಲ್ ಸೆಕ್ಯೂರಿಟಿ ರೀಸನ್ಸ್ ಇಂದಾಗಿ ನಾವು ಇದು ಯಾವುದನ್ನು ಪಬ್ಲಿಕ್ ಪ್ಲಾಟ್ಫಾರ್ಮ್ ಅಲ್ಲಿ ಮಾತಾಡಕ್ಕೆ ಆಗಲ್ಲ. ಆದ್ರೆ ನೀವು ನಾನು ಅನ್ಕೊಳಕ್ಕೆ ಆಗಿದೆಯ ವಿಷಯಗಳು ನಮ್ಮಲ್ಲಿ ಟೆಸ್ಟಿಂಗ್ ನಡೀತಿದೆ ನೀವು ಈ ವಿಡಿಯೋ ನೋಡೋ ಟೈಮ್ ಅಲ್ಲಿ. ಮತ್ತೆ ನಾವು ವಿಷಯಕ್ಕೆ ಬರೋಣ. ರಷ್ಯಾ ಅಮೆರಿಕ ನಮಗೆ ಅವರ ಟೆಕ್ನಾಲಜಿ ಶೇರ್ ಮಾಡದೆ ಇದ್ದಾಗ ನಾವೇ ನಮಗೆ ಬೇಕಾಗಿರುವ ಟೆಕ್ನಾಲಜಿನ ಮಿಷನ್ ಗಳನ್ನ ಡೆವಲಪ್ ಮಾಡ್ಕೊಂಡು ರೋಹಿಣಿ ಅನ್ನೋ ಸ್ಯಾಟಲೈಟ್ ನ ಸಕ್ಸಸ್ಫುಲ್ ಆಗಿ ಲಾಂಚ್ ಮಾಡಿದೀವಿ. ಮತ್ತೆ ಭಾಸ್ಕರನು ಸಕ್ಸಸ್. ಇದಾದ್ಮೇಲೆ 90s ಅಲ್ಲಿ ಬಂದ ನಮ್ಮ ಗೇಮ್ ಚೇಂಜರ್ PSLV ಗೊತ್ತಲ್ವಾ. ಮತ್ತೆ ಈಗ ನಮ್ಮ ನಾಡ್ಕೊಂಡಿರೋ ಬೇರೆ ದೇಶಗಳೆಲ್ಲ ಈಗ ನಮ್ಮ ಹತ್ರ ಅವರ ಸ್ಯಾಟಲೈಟ್ ನ ನಮ್ಮ ರಾಕೆಟ್ ಜೊತೆ ಕಳ್ಸಕ್ಕೆ ಅಗ್ರಿಮೆಂಟ್ ಮಾಡಕ್ಕೆ ಕ್ಯೂ ನಿಂತಿದ್ದಾರೆ. ಇವರೆಲ್ಲ ಯಾಕೆ ನಮ್ಮ ಹತ್ರ ಬಂದು ಟೈಅಪ್ ಆಗ್ತಿದ್ದಾರೆ ಅಂದ್ರೆ ನಮ್ಮ ಇಸ್ರೋಗೆ ಹೈ ಸಕ್ಸಸ್ಫುಲ್ ರೇಟ್ ಲಾಂಚ್ ಅಲ್ಲಿ ಮತ್ತೆ ಕಮ್ಮಿ ಬಜೆಟ್ ಕೂಡ. ನಾವು ಇವತ್ತಿನವರೆಗೂ ಮಾಡಿದ್ದ ಎಲ್ಲಾ ಸ್ಯಾಟಲೈಟ್ ಕಮ್ಮಿ ಬಜೆಟ್ ಅಲ್ಲೇ ಬಟ್ ಹೈ ಎಫಿಷಿಯನ್ಸಿ ಇದು. ಮತ್ತೆ ಹೈ ಸಕ್ಸಸ್ ರೇಟ್ ಅಂದ್ರೆ 99%. 2008 ಅಲ್ಲಿ ಚಂದ್ರಯಾನ್ 1 ಇಂಡಿಯಾ ಫಸ್ಟ್ ಲೂನಾರ್ ಮಿಷನ್ ಅಲ್ಲಿ ವಾಟರ್ ಮಾಲಿಕ್ಯೂಲ್ಸ್ ಇದೆ ಅನ್ನೋದು ನಾವು ಕಂಡಿಡಿದಿದ್ವಿ. ಆಮೇಲೆ ಎಷ್ಟೋ ವರ್ಷಗಳ ನಂತರ ವಿಶ್ವದ ದೊಡ್ಡಣ್ಣ ಅಂತ ಕರೆಸ್ಕೊಳ್ಳೋಕೆ ಇಷ್ಟಪಡುವ ಹಾಗೂ ಹೇಳ್ಕೊಳ್ತಾ ಇರುವ ಅಮೆರಿಕದ ನಾಸಾ ಕೂಡ ನಂತರ ದೃಢಪಡಿಸಿತ್ತು. ಅಂದ್ರೆ ನಮ್ಮ ರಿಸರ್ಚ್ ಕರೆಕ್ಟ್ ಅಂತ ಒಪ್ಕೊಂಡ್ರು. ಇದಾದ್ಮೇಲೆ ಅವ್ರಿಗೆ ಗೊತ್ತಾಗಿದ್ದು ಇಸ್ರೋ ಎಂತ ಪವರ್ಫುಲ್ ಆರ್ಗನೈಸೇಷನ್ ಅಂತ. ರೈಟ್ ಆಫ್ಟರ್ ದಿಸ್ ಮೂಮೆಂಟ್ ಇಂಡಿಯಾ ನೆಕ್ಸ್ಟ್ ಸ್ಟೇಜ್ ಗೆ ಹೋಯ್ತು. ನಾವು ಸೈಕಲ್ ನ ಓಡಿಸ್ತೀವಿ, ಎತ್ತಿನ ಗಾಡಿನ ಓಡಿಸ್ತೀವಿ, ಸೋ ಕಾಲ್ಡ್ ಬುಲ್ಲಕಾಟ್ ಅಂತಿರಲ್ಲ, ಮತ್ತೆ ರಾಕೆಟ್ ಇನ್ನು ಚೆನ್ನಾಗಿ ಬಿಡ್ತೀವಿ. ಹೇಗಿದೆ ಇಸ್ರೋ ಜರ್ನಿ? ಈಗ ನಿಮ್ಗೆ ಇಸ್ರೋ ಅಂದ್ರೆ ಏನಂತ ಗೊತ್ತಿದೆ ಅಲ್ಲ, ಕಮೆಂಟ್ ಮಾಡಿ. ಇನ್ನೂ ಇಂಟ್ರೆಸ್ಟಿಂಗ್ ಆಗಿರೋ ವಿಷಯಗಳಿದೆ ನೆಕ್ಸ್ಟ್ ವಿಡಿಯೋ ಅಲ್ಲಿ ನೋಡೋಣ. ಜಸ್ಟ್ ಇನ್ಫೋ ವಿತ್ ಡ್ಯೂಟಿ.